ಸಹಾಯಂ ಭಜೇಯಂ ಅಂಜನಾಸೂನು ಸಾನ್ನಿಧ್ಯಾತ್ ವಿಜಯೇನ ವಿರಾಜಿತಂ ಅಜಿತ ಪ್ರೀತಿ ಜನಕಂ ಭಜೇಹಂ ವಿಜಯಧ್ವಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜನ್ಮಾದ್ಯಸ್ಯ ಜತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಜೆ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಓಂ ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಶ್ರೀಮದ್ ಭಾಗವತೆ ಮಹಾಪುರಾಣೆ ದ್ವಿತೀಯ ಸ್ಕಂಧೆ ದಶಮಾಧ್ಯಾಯೇ ಅದ್ಯ ಕಥಾನುವಾದೇ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಇಲ್ಲಿವರೆಗೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಈ ಶಬ್ದಗಳನ್ನು ಬಳಸಿ ಆ ಶಬ್ದಗಳ ಅರ್ಥವನ್ನ ವಿವರಣೆ ಮಾಡ್ತಾ ಇದ್ದಾರೆ. ಈಗ ಆಧ್ಯಾತ್ಮಿಕ ಅನ್ನೋ ಶಬ್ದಕ್ಕೆ ಏನರ್ಥ ಅಂದಾಗ ಇಂದ್ರಿಯ ಅಂತ ಅರ್ಥ. ಕಣ್ಣು, ಕಿವಿ, ಮೂಗು ಎಲ್ಲ ಇಂದ್ರಿಯಗಳಿಗೆ ಆಧ್ಯಾತ್ಮಿಕ ಅಂತ ಕರೀತಾರೆ. ಅದನ್ನ ನಾವು ನೆನ್ನೆ ದಿವಸ ನೋಡಿದ್ವಿ. ಇದೆಲ್ಲ ಯಾಕೆ ಹೇಳ್ತಾ ಇರೋದು ಅಂದ್ರೆ ಭಗವಂತ ಆಶ್ರಯನಾಗಿದ್ದಾನೆ ಅಂತ ಭಾಗವತ ಹೇಳುತ್ತೆ. ಕೊನೆ ಲಕ್ಷಣ ಅದು, 10ನೇ ವಿಷಯ. ಯಾವ್ದಕ್ಕೆ ಆಶ್ರಯ ಆಗಿದ್ದಾನೆ? ಅದು ಇಂದ್ರಿಯದಲ್ಲಿರೋ ರೂಪ ಆಗ್ಬಹುದು, ಅಂದ್ರೆ ಯಾವುದೇ ಒಂದು ಭಗವಂತನ ರೂಪ ಆಗ್ಬಹುದು, ಅಥವಾ ಆದಿಭೌತಿಕ ಪದಾರ್ಥದಲ್ಲಿ, ಆದಿದೈವಿಕ ಪದಾರ್ಥದಲ್ಲಿ ಅಂದ್ರೆ ದೇವತೆಗಳಲ್ಲಾಗಬಹುದು, ಪಂಚಭೂತಗಳಲ್ಲಾಗಬಹುದು, ಇಂದ್ರಿಯಗಳಲ್ಲಾಗಬಹುದು. ಎಲ್ಲಾ ಕಡೆ ಇರುವಂತಹ ಭಗವಂತನ ರೂಪ ಎಲ್ಲರಿಗೂ ಆಧಾರ. ಅದರಿಂದ ಕೇವಲ ಮೂಲ ರೂಪ ಅಷ್ಟೇ ಅಲ್ಲ, ಹೊರತು ಅವತಾರ ರೂಪ ಆಗ್ಲಿ, ಅಲ್ಲಲ್ಲಿ ನಡೆಸಿರುವಂತಹ ಭಗವದ್ ರೂಪಗಳಾಗ್ಲಿ, ಎಲ್ಲವೂ ಎಲ್ಲರಿಗೂ ಆಧಾರ. ಆದ್ರಿಂದ ನಮ್ಮ ಒಳಗಡೆ ಇರುವಂತಹ ಭಗವಂತನ ರೂಪ ನಮಗ ಆಧಾರ ಅಲ್ಲ ಅಂತಿಲ್ಲ. ಒಳಗಡೆ ಇರೋ ಭಗವಂತನ ರೂಪ ನಮಗ ಆಧಾರ, ಇನ್ನೊಬ್ಬರ ಒಳಗಡೆ ಇರೋ ಭಗವಂತನ ರೂಪನೂ ನಮಗ ಆಧಾರ. ಅಂದ್ರೆ ಎಲ್ಲಾ ಕಡೆ ದೇವರಲ್ಲಿ ಒಂದೇ ಶಕ್ತಿ, ಒಂದೇ ವಿಧವಾದ ಜ್ಞಾನ, ಒಂದೇ ರೀತಿಯ ಆನಂದ. ಇದನ್ನ ಹೇಳ್ತಾ ಇದ್ದಾರೆ. ಆಧ್ಯಾತ್ಮಿಕ ಶಬ್ದದ ಅರ್ಥ ಗೊತ್ತಾಯ್ತು. ಅದನ್ನೇನಾಯ್ತು? ಆಧ್ಯಾತ್ಮಿಕ ಅಂದ್ರೆ ಆತ್ಮನಿಗೆ ಸಂಬಂಧಪಟ್ಟ ಶರೀರ ಏನಿದೆ, ಆ ಶರೀರದಲ್ಲಿ ಇರುವಂತಹ ಪ್ರತಿಯೊಂದು ಇಂದ್ರಿಯಗಳ ಒಳಗಡೆ ಇರುವಂತಹ ಪುರುಷ, ಅವನಿಗೆ ಆಧ್ಯಾತ್ಮಿಕ ಪುರುಷ ಅಂತ ಕರೀತಾರೆ. ಅಂದ್ರೆ ದೇವರು ಅಂತ ಅರ್ಥ. ದೇವರಲ್ಲಿದ್ದಾನೆ, ಜೀವ ಸ್ವರೂಪದಲ್ಲಿದ್ದಾನೆ, ಹಾಗೆ ಜೀವನ ದೇಹದಲ್ಲಿರ್ತಾನೆ, ಆ ದೇಹಕ್ಕಿರೋ ಇಂದ್ರಿಯಗಳಲ್ಲೂ ಇರ್ತಾನೆ ದೇವರು. ಇಷ್ಟು ಅವನೇ ಎಲ್ಲಿದ್ದಾನೆ ಅಂದ್ರೆ ಆದಿದೈವಿಕ ಅಂತ ಹೇಳ್ತಾನೆ. ಸೋಸಾವ್ ಏವ ಆದಿದೈವಿಕ, ಅವನೇ ಆದಿದೈವಿಕ, ಅವನೇ ಇನ್ನೊಂದ್ ಕಡೆ ಇದ್ದಾನೆ. ಎಲ್ಲಿ? ಈ ಪ್ರತಿಯೊಂದು ಇಂದ್ರಿಯಗಳು ಕೆಲಸ ಮಾಡ್ಬೇಕು ಅಂತ ಆದ್ರೆ ಅಭಿಮಾನಿ ದೇವತೆಗಳಿರ್ತಾರೆ. ಕಣ್ಣು ನೋಡ್ಬೇಕು ಅಂತ ಆದ್ರೆ, ರೂಪವನ್ನ ಗ್ರಹಣ ಮಾಡ್ಬೇಕು ಅಂದ್ರೆ, ಕಿವಿ ಶಬ್ದವನ್ನ ಗ್ರಹಣ ಮಾಡ್ಬೇಕು ಅಂತ ಆದ್ರೆ, ನಾಲಿಗೆ ರಸವನ್ನ ಗ್ರಹಣ ಮಾಡ್ಬೇಕು ಅಂತ ಆದ್ರೆ, ಅಲ್ಲಿ ಅಭಿಮಾನಿ ದೇವತೆಗಳಿರ್ತಾರೆ. ತತ್ವಾಭಿಮಾನಿ ದೇವತೆಗಳೇನಿದ್ದಾರೆ ಅವರು ಅಂತ ಪ್ರತಿಯೊಬ್ಬ ಇಂದ್ರಿಯಾಭಿಮಾನಿ ದೇವತೆ, ಪ್ರತಿಯೊಂದು ತತ್ವದ ಅಭಿಮಾನಿ ದೇವತೆ, ಎಲ್ಲದರ ಒಳಗಡೆ ಆ ಪರಮಾತ್ಮ ಇರ್ತಾರೆ. ಅಲ್ಲಿದ್ದು ಪ್ರೇರಣೆ ಮಾಡ್ತಾರೆ. ಹಾಗಾಗಿ ಅವನಿಗೆ ಆದಿದೈವಿಕ. ಅಲ್ಲಿ ದೇವ ಅಂದ್ರೆ ದೇವತೆಗಳು, ದೇವತೆಗಳನ್ನ ಅಧಿ ಕುರಿತು ಇರೋನು ಯಾರು? ಅವನು ಆದಿದೈವಿಕ ಅಂತ ಕರೀತಾರೆ. ಹಾಗಾದ್ರೆ ಆದಿದೈವಿಕ ತಾಪ ಅಂದ್ರೆ ದೇವತೆಗಳಿಂದ ನಮಗೆ ಆಗುವಂತಹ ತಾಪ, ಅದನ್ನ ಆದಿದೈವಿಕ ತಾಪ ಅಂತ ಕರೀತಾರೆ. ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ಇಷ್ಟಿದೆ. ಅಲ್ಲಿ ಎಲ್ಲ ಮಹಾಪ್ರಾಣನೆ ಆದಿ ಅಂತಾನೆ ಬರುತ್ತೆ ಮಹಾಪ್ರಾಣ. ಆದಿದೈವಿಕ ಅಂದ್ರೆ ಒಟ್ಟೆ ಅರ್ಥ ಆಯ್ತು, ದೇವತೆಗಳಲ್ಲಿರುವಂತಹ ಭಗವಂತನ ಒಂದು ರೂಪ. ಯಾವುದೋ ಇಂದ್ರಿಯಗಳಲ್ಲಿ ಇದೆಯೋ, ಆಧ್ಯಾತ್ಮಿಕದಲ್ಲಿ ಯಾವುದಿದೆಯೋ ಅದೇ ಆದಿದೈವಿಕದಲ್ಲೂ ಇದೆ. ಯಾವುದು ಆದಿದೈವಿಕದಲ್ಲಿದೆಯೋ ಅದೇ ಆದಿಭೌತಿಕದಲ್ಲೂ ಇದೆ. ಆದಿಭೌತಿಕ ಅಂದ್ರೆ ಭೂತವನ್ನು ಕುರಿತು ಇರೋದು ಯಾವುದು, ಅದು ಆದಿಭೌತಿಕ ಅಂತ ಅನಿಸ್ಕೊಳುತ್ತೆ. ಹಾಗಾದ್ರೆ ಪಂಚಭೂತಗಳಲ್ಲಿ
ನಿಯಾಮಕವಾದಂತಹ ಭಗವಂತನ ರೂಪಕ್ಕೆ ಆದಿಭೌತಿಕ ಅಂತ ಕರೀತಾರೆ. ಆಧ್ಯಾತ್ಮಿಕದಲ್ಲಾಗ್ಲಿ, ಆದಿ ದೈವಿಕದಲ್ಲಾಗ್ಲಿ, ಆದಿ ಭೌತಿಕದಲ್ಲಾಗ್ಲಿ ಎಲ್ಲ ಕಡೆ ಇರುವಂತಹ ರೂಪ ಭಗವಂತನ್ ಒಂದೇ. ಸರಿ, ಇದನ್ನ ಏನ್ ತಿಳ್ಕೊಳ್ಬೇಕೀಗ ಅಂದ್ರೆ ಉಭಯ ವಿಚ್ಛೇದ ಅಂತ ಒಂದು ಶಬ್ದವನ್ನು ಹಾಕಿದೆ. ಈ ಶಬ್ದದಲ್ಲೇ ಇರೋದು ಬಹಳ ಸ್ವಾರಸ್ಯ. ಈ ಭಾಗವತದ ಪದ್ಯದಲ್ಲಿ ಈ ಶಬ್ದಕ್ಕೆ ಒಬ್ಬೊಬ್ರು ಒಂದೊಂದು ಅರ್ಥ ಮಾಡಿದೆ, ಆದ್ರೆ ಸರಿಯಾಗಿ ಅರ್ಥ ಮಾಡಿದವರು ಅದು ನಮ್ಮವ್ರು ಮಾತ್ರ, ಅಂದ್ರೆ ದ್ವೈತ ಸಿದ್ಧಾಂತದವರು ಮಾತ್ರ. ಯಾಕೆ ಅಂದ್ರೆ ಬೇರೆಯವ್ರು ಹೇಳುವಂತ ಅರ್ಥವನ್ನ ಮೊದಲಿಗೆ ಗಮನಿಸೋಣ. ಅವರೆಲ್ಲ ಆಧ್ಯಾತ್ಮಿಕ, ಆದಿದೈವಿಕ, ಆದಿ ಭೌತಿಕ ಅಂದ್ರೆ ಏನ್ ಅರ್ಥ ಹೇಳ್ತಾರೆ ಅಂತ ನೋಡೋಣ. ಆ ಅರ್ಥವನ್ನ ಹೇಳಿದ್ಮೇಲೆ ಸರಿನಾ ತಪ್ಪ ಅಂತ ಗೊತ್ತಾಗುತ್ತೆ. ಅದಾದ್ಮೇಲೆ ನಾವೇನ್ ಹೇಳ್ತಾ ಇದೀವಿ ಅರ್ಥ ಗಮನಿಸಿದಾಗ ಎಷ್ಟು ಚೆನ್ನಾಗಿದೆ ಅಂತ ಗೊತ್ತಾಗುತ್ತೆ. ಕೆಲವ್ರೇನ್ ಮಾಡಿದ್ರು, ಆಧ್ಯಾತ್ಮಿಕ ಪುರುಷ ಅಂದ್ರೆ ನಮ್ಮ ಇಂದ್ರಿಯಗಳಿಂದ ಅನುಭವವನ್ನ ಪಡೆಯುವಂಥವ್ರನ್ನ ಆಧ್ಯಾತ್ಮಿಕ ಅಂತ ಕರೀತಾರೆ. ಈಗ ಪ್ರತಿಯೊಬ್ಬರಿಗೂ ಕೈ, ಕಾಲು, ಮೂಗು, ಕಣ್ಣು ಎಲ್ಲ ಇದೆ. ಅವರೆಲ್ಲ ಆಯಾಯ ಇಂದ್ರಿಯಗಳನ್ನ ಬಳಸ್ಕೊಂಡು ಅನುಭವ ಪಡ್ಕೊಳ್ತಾರೆ. ನಾವು ನಮ್ಮ ಕಣ್ಣಿನಿಂದ ಎಷ್ಟೋ ವಸ್ತುಗಳನ್ನ ನೋಡ್ತೀವಿ. ಆ ಎಷ್ಟೋ ವಸ್ತುಗಳ ಅನುಭವ ನಮ್ಮ ಕಣ್ಣಿನಿಂದ ನಮಗ್ ಬರುತ್ತೆ, ಅಂದ್ರೆ ಜೀವನಿಗೆ. ಇದು ಯಾರೋ ಒಬ್ಬ ಕೃಷ್ಣನಿಗೆ ಬಂತಿದ್ರು. ಇದು ರಾಮ ಅಂತ ಇನ್ನೊಬ್ಬ ಇದ್ದಾನೆ. ಅವನು ತನ್ನ ಕಣ್ಣುಗಳಿಂದ, ತನ್ನ ಕಿವಿಯಿಂದ ಶಬ್ದ, ಮತ್ತೆ ರೂಪ ಎಲ್ಲ ನೋಡ್ತಾನೆ, ಮತ್ತೆ ಕೇಳ್ತಾನೆ. ಇದನ್ನ ಅವನಿಗೆ ಅನುಭವ ಬಂತು. ಹಾಗಾದ್ರೆ ಇವ್ರು ಹೇಳೋ ಪ್ರಕಾರ ಆಧ್ಯಾತ್ಮಿಕ ಪುರುಷ ಅಂದ್ರೆ ದೇವರಲ್ಲ, ಆಧ್ಯಾತ್ಮಿಕ ಪುರುಷ ಅಂದ್ರೆ ಜೀವನನ್ನ ಇಲ್ಲಿ ಹೇಳ್ತಾ ಇರೋದು ಅಂತ ಕೆಲವ್ರು ಹೇಳ್ತಾರೆ. ಆದ್ರೆ ನಾವು ಆ ರೀತಿ ಹೇಳಿಲ್ಲ. ಅದಕ್ಕೆ ನಮ್ಮ ಪ್ರಕಾರ ಅರ್ಥ ಏನೋ ನಮಗ್ ಗೊತ್ತಿದೆ. ಈಗ ಎಲ್ಲಾ ಕಡೆ ಇರೋ ಭಗವಂತನ ರೂಪ ಒಂದೇ ಅಂತ ನಾವ್ ಹೇಳಿದ್ದು. ಅದು ಆಧ್ಯಾತ್ಮಿಕ ಪುರುಷ ಅವನೇ, ಆದಿದೈವಿಕ ಪುರುಷ ಅವನೇ, ಆದಿ ಭೌತಿಕ ಪುರುಷನೂ ಅವನೇ. ಆ ರೀತಿ 3 ಶಬ್ದಗಳಲ್ಲೂ ಪುರುಷ ಅನ್ನೋ ಶಬ್ದದಿಂದ ದೇವರನ್ನೇ ತಗೊಂಡಿತ್ತು ನಾವು. ಆದ್ರೆ ಇವ್ರು ಬೇರೆಯವ್ರು ವ್ಯಾಖ್ಯಾನ ಮಾಡ್ತಾ ಆಧ್ಯಾತ್ಮಿಕ ಪುರುಷ ಅಂದ್ರೆ ಯಾರು ಇಂದ್ರಿಯಗಳಿಂದ ಜ್ಞಾನವನ್ನ ಪಡಿತಾನೋ ಅಂಥ ಪುರುಷನ, ಅಂದ್ರೆ ಜೀವನಿಗೆ ಆಧ್ಯಾತ್ಮಿಕ ಪುರುಷ ಅಂತ ಕರೀತಾರೆ. ಇನ್ನು ಆದಿದೈವಿಕ ಪುರುಷಕ್ಕೆ ಹೋಗೋಣ. ಆದಿದೈವಿಕ ಪುರುಷ ಅಂದ್ರೆ ಯಾರು ಅಂದ್ರೆ ಸೂರ್ಯ, ಚಂದ್ರ ಮೊದಲಾದವರು, ಇವ್ರನ್ನೆಲ್ಲ ಆದಿದೈವಿಕ ಪುರುಷ ಅಂತ ಕರೀತಾರೆ. ಇವ್ರಿಬ್ರಿದಾರಲ್ಲ, ಅಂದ್ರೆ ಜೀವ ಆಗ್ಲಿ ಸೂರ್ಯ ಆಗ್ಲಿ, ಇವರೆಲ್ಲ ಏನು? ಇವರೆಲ್ಲ ದೇವರೇ, ಬ್ರಹ್ಮಸ್ವರೂಪರೇ ಇವರು. ಅಂದ್ರೆ ಆ ದೇವರು ಬೇರೆ ಅಲ್ಲ, ಈ ಸೂರ್ಯ ಬೇರೆ ಅಲ್ಲ, ಆ ದೇವರು ಬೇರೆ ಅಲ್ಲ, ಈ ಜೀವ ಬೇರೆ ಅಲ್ಲ. ಅಂದ್ರೆ ಜೀವ ಬ್ರಹ್ಮ ಒಂದೇ ಅಂತ ಹೇಳುವಂತಹ ವಾದ, ಅದ್ವೈತವಾದಂತ ಅರ್ಥ. ಈ ವಾದವನ್ನ ಕೆಲವರು ಪ್ರಸ್ತಾವ ಮಾಡಿದ್ದಾರೆ. ಆಧ್ಯಾತ್ಮಿಕ ಪುರುಷ, ಆದಿದೈವಿಕ ಪುರುಷ ಅಂದ್ರೆ ಅವರಿಬ್ಬರು ಕೂಡ ಬ್ರಹ್ಮಸ್ವರೂಪನೇ, ಜೀವ ಮತ್ತೆ ಸೂರ್ಯ ಅಷ್ಟೇ. ಸರಿ, ಹಾಗಾದ್ರೆ ಇವರಲ್ಲಿ ಭೇದ ಇಲ್ವಾ? ಈಗ ಸೂರ್ಯ ಆಕಾಶದಲ್ಲಿದ್ದಾನೆ, ಜೀವರೆಲ್ಲ ಭೂಮಿ ಮೇಲಿದ್ದಾರೆ. ದೇವರು ಆಕಾಶದಲ್ಲೂ ಕಾಣ್ತಾ ಇಲ್ಲ, ಭೂಮಿ ಮೇಲೂ ಕಾಣ್ತಾ ಇಲ್ಲ, ಎಲ್ಲೋ ಇದ್ದಾನೆ ದೇವರು ತನ್ನ ಲೋಕದಲ್ಲಿ. ಹಾಗಾದ್ರೆ ಈ 3 ವ್ಯಕ್ತಿಗಳಿಗೂ ಅಭೇದವನ್ನು ಹೇಗೆ ಹೇಳ್ತೀರಿ? ಎಲ್ಲ ಒಂದೇ ಅಂತ ಹೇಗೆ ಹೇಳ್ತೀರಿ? ಒಬ್ಬೊಬ್ರು ಒಂದೊಂದ್ ಕಡೆ ಇದಾರಲ್ಲ, ಎಲ್ಲರೂ ಒಂದೇ ಅಂತ ಹೇಳ್ಬೇಕು ಅಂದ್ರೆ ಎಲ್ಲರೂ ಒಂದೇ ಕಡೆ ಇರ್ಬೇಕು. ಆದ್ರೆ ಎಲ್ಲೂ ಬೇರೆ ಬೇರೆ ಕಡೆ ಇದ್ಮೇಲೆ ಎಲ್ಲರೂ ಬೇರೆ ಬೇರೆ. ಈಗ ನಮ್ಮ ಮನೇಲಿ ಇರೋ ಒಬ್ರು, ಇನ್ನೊಬ್ರು ಮನೇಲಿ ಇನ್ನೊಬ್ರು ಇದ್ದಾರೆ, ಇನ್ನೊಬ್ರು ಮನೇಲಿ ಇನ್ನೊಬ್ರು ಇದ್ದಾರೆ. 3 ಜನ ಒಂದೇ ಅಂದ್ರೆ ಅದ್ ಹೇಗೆ ಸಾಧ್ಯ? 3 ಮನೆಗಳಿಲ್ಲೋ 3 ಜನನು ಬೇರೆ ಬೇರೆ. ಹಾಗೆ 3 ಕಡೆ ಇರುವಂತಹ ಸೂರ್ಯ, ಜೀವ, ಪರಮಾತ್ಮ ಇವರೆಲ್ಲ ಬೇರೆ ಬೇರೆನೆ ಅಂತಂದ್ರೆ ಅದಕ್ಕಿಲ್ಲ. ಅವರು ಬೇರೆ ಬೇರೆ ಆಗಿದ್ ಯಾಕೆ ಗೊತ್ತಾ? ಅವ್ರಿಗಿರೋ ದೇಹ ಕಾರಣದಿಂದ ಅಷ್ಟೇ. ಸೂರ್ಯನಿಗೆ ಒಂದ್ ದೇಹ, ಇವನಿಗೊಂದ್ ದೇಹ, ಪರಮಾತ್ಮನಿಗೊಂದ್ ದೇಹ. ಆ ದೇಹ ವ್ಯತ್ಯಾಸ ಅಷ್ಟೇ. ಆ ದೇಹ ಎಲ್ಲ ಹೊರಟೋಗ್ಬಿಟ್ರೆ ಉಳಿಯೋದು ಒಂದೇ ಅಷ್ಟೇ ಅಂತ ಅವ್ರು ಹೇಳ್ತಾರೆ. ಈಗ ಅನಂತ ಜೀವರಿದಾರಲ್ವಾ, ಈಗ ಭೂಮಿಯಲ್ಲಿ ಬೇಕಾದಷ್ಟು ಜನ ಜೀವರಿದ್ದಾರೆ. ಈ ಜೀವರಿಗೆಲ್ಲ ಒಂದೊಂದು ದೇಹ ಇದೆ, ಪ್ರಾಣಿಗಳಿಗೂ ಅಷ್ಟೇ ಒಂದೊಂದು ದೇಹ ಇದೆ. ಈ ಎಲ್ಲ ದೇಹ ಒಂದು ದಿವಸ ಕಳಚ್ ಹೋದ್ಮೇಲೆ ಎಲ್ಲ ಜೀವ ಒಂದಾಗ್ಬಿಡ್ತಾರಷ್ಟೇ. ಆದ್ರಿಂದ ದೇಹ ಬೇರೆ ಬೇರೆ ಅಷ್ಟೇ ಹೊರತು ಜೀವ ಮಾತ್ರ ಒಂದೇ ಅಂತ ಈ ರೀತಿ ತತ್ವವನ್ನ ಹೇಳೋರು. ಹೀಗೆ ಅರ್ಥ ಮಾಡ್ತಾರೆ ಇದಕ್ಕೆ. ಇದನ್ನ ಇಟ್ಕೊಂಡು ಉಭಯ ವಿಚ್ಛೇದ ಅಂತ ಹೇಳ್ತಾರೆ. ಉಭಯ ವಿಚ್ಛೇದ ಅಂದ್ರೆ ಈ ಸೂರ್ಯ ಮತ್ತೆ ಜೀವ ಇವರಿಬ್ಬರಲ್ಲಿ ಅಥವಾ ಸೂರ್ಯ ಪರಮಾತ್ಮರಲ್ಲಿ ವಿಚ್ಛೇದ, ಭೇದ, ಬೇರೆ ಬೇರೆ ಅನ್ಲಿಕ್ಕೆ ಕಾರಣ ಏನು ಅಂದ್ರೆ ಅವರವರಿಗಿರುವಂತಹ ದೇಹವೇ ಕಾರಣ ಅಷ್ಟೇ. ಇದು ಒಬ್ಬರ ಪ್ರಕಾರ ಅರ್ಥ. ಇದು ಸರಿ ಇಲ್ಲ ನಮಗ್ ಗೊತ್ತು. ಯಾಕೆ? ಜೀವ ಪರಮಾತ್ಮ ಒಂದೇ ಅಲ್ಲ, ಸೂರ್ಯ ಪರಮಾತ್ಮ ಒಂದೇ ಅಲ್ಲ, ಬೇರೆ ಬೇರೆ ಅಂತ ಗೊತ್ತು. ಆದ್ರಿಂದ ಈ ವ್ಯಾಖ್ಯಾನ ಸರಿ ಇಲ್ಲ ಅಷ್ಟೇ ಅಲ್ಲ. ಇನ್ ಕೆಲವ್ರು ಏನ್ ಮಾಡ್ತಾರೆ, ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಇದೆಲ್ಲ ಪದಾರ್ಥ. ಆಧ್ಯಾತ್ಮಿಕ ಅಂದ್ರೆ ಇಂದ್ರಿಯಗಳು ಅಂತ ಅರ್ಥ, ಆದಿದೈವಿಕ ಅಂದ್ರೆ ದೇವತೆಗಳು ಅಂತ ಅರ್ಥ,
ಆದಿಭೌತಿಕ ಅಂದ್ರೆ ಪಂಚಭೂತ ಅಂತ ಅರ್ಥ. ಈ ಎಲ್ಲದಕ್ಕೂ ಅಂತರ್ಯಾಮಿಯಾಗಿ ಒಬ್ಬನೇ ಪರಮಾತ್ಮ ಇರ್ತಾನೆ. ಹಾಗಾದ್ರೆ ಒಬ್ಬನೇ ಪರಮಾತ್ಮ ಎಲ್ಲಾದ್ರ ಒಳಗಡೆ ಇದ್ದಾನೆ. ಆಯ್ತು, ಸರಿ ಹೋಯ್ತಲ್ಲ. ಒಬ್ಬನೇ ಪರಮಾತ್ಮ ಎಲ್ಲಾ ವಸ್ತುಗಳಲ್ಲಿ ಇರ್ಲಿ, ಏನಾಗ್ಬೇಕು, ಸರಿ ಹೋಯ್ತಲ್ಲ. ಅಂದ್ರೆ ಅವ್ರೇನ್ ಮಾಡ್ತಾರೆ ಅರ್ಥ, ಸ್ವಲ್ಪ ಇನ್ನೊಂದು ಶಬ್ದಕ್ಕೆ ಅರ್ಥ ಕೇಳ್ಬೇಕು. ಇವ್ರ ವ್ಯಾಖ್ಯಾನದ ಪ್ರಕಾರ ಉಭಯ ವಿಚ್ಛೇದ ಅಂತ ಒಂದು ಶಬ್ದ ಬಂತಲ್ಲ, ಅದಕ್ಕೆ ಹಿಂದಿನವ್ರು ಏನ್ ಮಾಡಿದ್ರು, ಎರಡು ವಸ್ತುಗಳು ಬೇರೆ ಬೇರೆ ಅಂತ ಆಗ್ಬೇಕು, ಅದು ಆ ರೀತಿನೇ ಕಾಣ್ತಾ ಇದೆ, ಅದಕ್ಕೇನ್ ಕಾರಣ ಅಂತ ಕೇಳಿದ್ರು. ಇವ್ರೇನ್ ಹೇಳ್ತಾರೆ ಅಂದ್ರೆ, ಉಭಯ ವಿಚ್ಛೇದ ಅಂದ್ರೆ ಈ ಜ್ಞಾತೃ ಮತ್ತೆ ಜ್ಞಾನಕರಣ ಎರಡು ಇರುತ್ತೆ ವಸ್ತುಗಳಲ್ಲಿ. ಈಗ ಉದಾಹರಣೆಗೆ ಕಣ್ಣು ಮುಚ್ಚಿದ್ದ ಒಬ್ಬ ಕಣ್ ತೆಗೆದ ಕೂಡಲೇ ಅವನಿಗೆ ಮುಂದಿರೋದು ಲ್ಯಾಪ್ಟಾಪ್ ಅಂತಾನೋ ಮೊಬೈಲ್ ಅಂತಾನೋ ಏನೋ ಜ್ಞಾನ ಬಂತು. ಹೇಗ್ ಬಂತು? ಅವನ ಇಂದ್ರಿಯದಿಂದ ಅವನ ಜ್ಞಾನ ಬಂತು. ಕಣ್ಣು ಮುಚ್ಚಿದಾಗ ಗೊತ್ತಾಗ್ಲಿಲ್ಲ, ಅದೇ ಕಣ್ಣು ತೆರೆದಾಗ ಗೊತ್ತಾಯ್ತು. ಆ ಕಣ್ಣು ಕೆಲಸ ಮಾಡಿದ ಕೂಡಲೇ ಮುಂದಿರೋ ವಸ್ತು ಗೊತ್ತಾಯ್ತು. ಓ, ಇದು ಈ ವಸ್ತು ಅಂತ ಗೊತ್ತಾಯ್ತು. ಹಾಗಾದ್ರೆ ತಿಳ್ಕೊಳ್ತಾನ ಒಬ್ಬ, ಇನ್ನೊಬ್ಬ ಅದರಿಂದ ಒಂದನ್ನು ಬಳಸ್ಕೊಂಡು ತಿಳ್ಕೊಳ್ತ. ಅಂದ್ರೆ ಜೀವ ಇದ್ದಾನೆ, ಜೀವ ತಾನು ಆ ಮುಂದಿರೋ ವಸ್ತುವಿನ ಜ್ಞಾನವನ್ನ ಪಡ್ಕೊಳ್ತಾನೆ. ಹೇಗ್ ಪಡ್ಕೊಳ್ತಾನೆ ಅಂದ್ರೆ ತನ್ನ ಇಂದ್ರಿಯಗಳ ಮುಖಾಂತರ ಪಡ್ಕೊಳ್ತಾನೆ, ಕಣ್ಣಿನ ಮುಖಾಂತರ. ಅಲ್ಲಿ ಜ್ಞಾತೃ ತಿಳಿಯೋವನಿಗೆ ಜ್ಞಾತೃ ಅಂತ ಕರೀತಾರೆ, ಅಂದ್ರೆ ಜ್ಞಾನವನ್ನ ಪಡೆದಿರೋವನಿಗೆ. ಜ್ಞಾನಕರಣ ಅಂದ್ರೆ ಯಾವುದರಿಂದ ಜ್ಞಾನ ಬಂತೋ ಅದನ್ನ ಜ್ಞಾನಕರಣ ಅಂತ ಕರೀತಾರೆ. ಈಗ ನೋಡಿ, ಸುಮ್ನೆ ಕಣ್ಣು ಮುಚ್ಕೊಂಡು ಕೂತಿದ್ರೆ ಜೀವ ಇದ್ರು ಏನೂ ಗೊತ್ತಾಗಲ್ಲ ನಮ್ಗೆ. ಒಳಗಡೆ ಬದುಕೇ ಇದೀವಿ, ಜೀವನ ಇದಾನೆ. ಕಣ್ ತೆಗಿಲಿಲ್ಲ ಅಂದ್ರೆ ಹೇಗ್ ಜ್ಞಾನ ಬರುತ್ತೆ? ಹಾಗಾದ್ರೆ ಜ್ಞಾನ ಬರ್ಲಿಕ್ಕೆ ಜ್ಞಾನಕರಣ ಬೇಕು, ಜ್ಞಾನ ಬರ್ಲಿಕ್ಕೆ ಸಾಧನ ಬೇಕು. ಅದು ಯಾವ್ದು? ಇಂದ್ರಿಯ. ಈ ಇಂದ್ರಿಯ ಮತ್ತೆ ಆ ಇಂದ್ರಿಯದಿಂದ ಜ್ಞಾನ ಪಡೆಯೋದು ಇಬ್ಬರಿದ್ದಾರೆ. ಈ ಇಬ್ಬರೇನಿದ್ದಾರೆ, ಈ ಇಬ್ಬರಿಗಿಂತ ವಿಲಕ್ಷಣವಾದದ್ದು ಯಾವುದು ಅಂದ್ರೆ ಜ್ಞೇಯ ಅಂತ. ಹಾಗಾದ್ರೆ ಮೂರಿದೆ: ಜ್ಞಾತೃ, ಜ್ಞೇಯ, ಜ್ಞಾನಕರಣ ಅಂತ ಶಬ್ದ. ಇದನ್ನೆಲ್ಲ ನಾವು ಸುಧಾಪಾಠದಲ್ಲಿ ಕೇಳಿದೀವಿ, ಸಂಧ್ಯಾಧಿಕರಣದಲ್ಲಿ ಇದೆಲ್ಲ ಬಂದಿದೆ. ಇಲ್ಲಿ ಭಾಗವತಲ್ಲಿ ಈಗ ಬರ್ತಾ ಇದೆ ಈ ವಿಷಯಗಳು. ಜ್ಞಾತೃ ತಿಳ್ಕೊಳ್ಳೋನೊಬ್ಬ, ಮತ್ತೆ ತಿಳಿಲಿಕ್ ಬೇಕಾದ ಇಂದ್ರಿಯಗಳು, ಮತ್ತೆ ಯಾವುದನ್ನ ತಿಳ್ಕೊಳ್ತೀವಲ್ಲ ಅದನ್ನ ಜ್ಞೇಯ ಅಂತ ಕರಿತೀವಿ. ಯಾವುದನ್ನ ತಿಳ್ಕೊಳ್ತೀವಿ. ಉದಾಹರಣೆಗೆ ಪರಮಾತ್ಮನ ತಗೊಳ್ಳೋಣ. ಈಗ ಪರಮಾತ್ಮ ನಮಗೆ ಜ್ಞೇಯ, ಅವನ್ ತಿಳ್ಕೊಳ್ಬೇಕಾಗಿದೆ. ತಿಳಿಯೋರು ಯಾರು? ಅಪರೋಕ್ಷ ಜ್ಞಾನಿಗಳು. ಅವರು ಭಗವಂತನನ್ನು ತಿಳ್ಕೊಳ್ತಾರೆ. ಹೇಗ್ ತಿಳ್ಕೊಳ್ತಾರೆ? ತಮ್ಮ ಕಣ್ಣಿನಿಂದ, ತಮ್ಮ ಮನಸ್ಸಿನಿಂದ ಆ ಭಗವಂತನ ತಿಳ್ಕೊಳ್ತಾರೆ. ಅದೆಲ್ಲ ಜ್ಞಾನಕರಣ. ಸರಿ, ಇದ್ರಲ್ಲಿ ಏನ್ ಹೇಳ್ದಾಗಾಯ್ತು ಇಲ್ಲಿವರೆಗೆ ಅಂದ್ರೆ, ಜ್ಞಾತೃ ಮತ್ತೆ ಜ್ಞಾನಕರಣ ಇವೆರಡಕ್ಕಿಂತ ಬೇರೆ ಏನಿದೆ ವಿಷಯಗಳು, ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ, ಇದರಲ್ಲೆಲ್ಲ ಅವನೇ ಅಂತರ್ಯಾಮಿಯಾಗಿದ್ದಾನೆ ಅಂತ ಇವ್ರು ಹೇಳ್ತಾರೆ. ಇಷ್ಟು ಉಭಯ ವಿಚ್ಛೇದ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಹೇಳಿತ್ತು. ಆದ್ರೆ ಎರಡೂ ವ್ಯಾಖ್ಯಾನ ಸರಿ ಇಲ್ಲ ಇದುವರೆಗೆ ಹೇಳಿದ್. ಯಾಕೆ? ಇವರೆಲ್ಲ ಅಂತರ್ಯಾಮಿ ಅಂತ ಎಲ್ಲಾ ಶಬ್ದಕ್ಕೆ ಅರ್ಥ ಹೇಳ್ಬಿಟ್ರೆ ವ್ಯರ್ಥ. ಉಭಯ ವಿಚ್ಛೇದ ಅನ್ನೋ ಶಬ್ದಕ್ಕೆ ಇವ್ರಿಗೆ ಅರ್ಥ ಗೊತ್ತಾಗಿಲ್ಲ ಅಂತ ಅರ್ಥ ಅಷ್ಟೇ ಹೊರತು ಹೀಗ ಅರ್ಥ ಅಲ್ಲ. ಎಲ್ಲಾ ಕಡೆ ಅವನೇ ಅಂತರ್ಯಾಮಿ ಅಂತ ಅಷ್ಟು ಕಷ್ಟಪಟ್ಟು ಅರ್ಥ ಮಾಡಿದ್ದಾರೆ. ಆದ್ರೆ ವಸ್ತುತಃ ಇಲ್ಲಿ ಬೇರೆನೆ ಅರ್ಥ. ಅದನ್ನ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸ್ತಾರೆ. ಏನ್ ಅರ್ಥ ಉಭಯ ವಿಚ್ಛೇದ ಅಂದ್ರೆ, ಆದಿಭೌತಿಕೇನ ರೂಪೇಣ ಹಿ ಚಕ್ಷು ಪ್ರಕಾಶಯೋ ಸಮ್ಯಕ್ ಪರಿಜ್ಞಾನಂ ಉಭಯ ವಿಚ್ಛೇದ ಅಂತ ಬೆಳೆಸ್ತಾರೆ. ಉಭಯ ವಿಚ್ಛೇದ ಅಂದ್ರೆ ಎರಡರ ಜ್ಞಾನ, ಎರಡರ ಬಗ್ಗೆ ಚೆನ್ನಾಗಿ ಪಡೆಯಬೇಕಾದ ಜ್ಞಾನ, ಅದನ್ನ ವಿಚ್ಛೇದ ಅಂತ ಕರೀತಾರೆ. ಅವ್ರು ವಿಚ್ಛೇದ ಅಂದ್ರೆ ಎಲ್ಲ ಅರ್ಥ ಮಾಡ್ಕೊಂಡಿದ್ದೇನೋ ಭೇದ, ಬೇರೆ ಬೇರೆ ಅಂತ ಅರ್ಥ ಮಾಡ್ಕೊಂಡ್ರು. ಆದ್ರೆ ಆಚಾರ್ಯರು ಹೇಳುದು ವಿಚ್ಛೇದ ಅನ್ನೋ ಶಬ್ದಕ್ಕೆ ಒಳ್ಳೆ ಜ್ಞಾನ ಅಂತ ಅರ್ಥ ಹೊರತು ಭೇದ ಅಂತ ಅರ್ಥ ಅಲ್ಲ. ಅಲ್ಲಿ ಎಡವಟ್ ಆಯ್ತು, ಅವರೆಲ್ಲ ಅಲ್ಲಿ ಎಡವಟ್ ಮಾಡ್ಕೊಂಡ್ರು. ಆದ್ರೆ ಸಮ್ಯಕ್ ಪರಿಜ್ಞಾನಂ ವಿಚ್ಛೇದ, ಒಳ್ಳೆಯ ಜ್ಞಾನವನ್ನ ವಿಚ್ಛೇದ ಅಂತ ಕರೀತಾರೆ. ಹಾಗಾದ್ರೆ ಯಾವ್ದನ್ನ ತಿಳ್ಕೊಂಡಿತ್ತು ಚೆನ್ನಾಗಿ? ಎರಡರ ಬಗ್ಗೆ ತಿಳ್ಕೊಂಡಿತ್ತು. ಯಾವ ಎರಡರ ಬಗ್ಗೆ ತಿಳ್ಕೊಂಡಿತ್ತು ಅಂದ್ರೆ ಅದನ್ನ ಬೆಳೆಸ್ತಾರೆ. ಈಗ ಕಣ್ಣಿದೆ, ಆಧ್ಯಾತ್ಮಿಕ ಅಂದ್ರೆ ಕಣ್ಣು ಇಂದ್ರಿಯ. ಒಂದು ಇಂದ್ರಿಯ ಉದಾಹರಣೆಗೆ ತಗೊಂಡೆ. ಈ ಕಣ್ಣಿದೆ, ಮತ್ತೆ ಆದಿದೈವಿಕ ಅಂದ್ರೆ ಪ್ರಕಾಶ, ಸೂರ್ಯ ಇದೆ. ಹಾಗಾದ್ರೆ ಸೂರ್ಯ ಮತ್ತೆ ಕಣ್ಣು, ಈ ಸೂರ್ಯ ಮತ್ತೆ ಕಣ್ಣಿದೆಯಲ್ಲ, ಈ ಎರಡರಿಂದ ನಮಗೆ ಒಂದು ವಸ್ತುವಿನ ಜ್ಞಾನ ಬರುತ್ತೆ. ಅಂದ್ರೆ ಏನರ್ಥ? ಬೆಳಕಿರ್ಬೇಕು ಹೊರಗಡೆ, ನಮ್ ಕಣ್ಣಿರ್ಬೇಕು, ಆಗ ನಾವು ಒಂದ್ ವಸ್ತು ನೋಡ್ಲಿಕ್ಕಾಗತ್ತೆ. ಈಗ ಕತ್ತಲೆ ಇದೆ ಅಂತ ಇಟ್ಕೊಳ್ಳಿ, ಕತ್ತಲಿದ್ದಾಗ ಕಣ್ಣಿದೆ ಆದ್ರೆ ಬೆಳಕಿಲ್ಲ, ಪ್ರಕಾಶ, ಸೂರ್ಯ ಇಲ್ಲ. ಹಾಗಾದ್ರೆ ಒಂದು ವಸ್ತುವಿನ ಜ್ಞಾನ ಬರ್ಬೇಕು ಅಂದ್ರೆ ಎರಡು ಬೇಕು, ಒಂದು ಕಣ್ಣು ಮತ್ತೊಂದು ಸೂರ್ಯ, ಪ್ರಕಾಶ. ಎರಡು ಇಲ್ದೆ ಹೋದ್ರೆ ಆಗ ಒಂದು ವಸ್ತುವಿನ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾದ್ರೆ ಎರಡು ಇದ್ದಾಗ ಒಂದು ವಸ್ತುವಿನ ಜ್ಞಾನ ಬರೋದಾದ್ರೂ ಹೇಗೆ? ಈಗ ಸೂರ್ಯನೂ ಇದ್ದಾನೆ, ಕಣ್ಣು ಇದೆ, ಅವಾಗ ಜ್ಞಾನ ಬರಲ್ಲ, ಬಂದೇ ಬರುತ್ತೆ. ಆದ್ರೆ ಇದೆಲ್ಲದಕ್ಕೂ ಕೂಡ ಒಳಗಡೆ ಒಬ್ಬ ಪ್ರೇರಣೆ ಮಾಡ್ಬೇಕು, ಒಬ್ಬ ಪ್ರೇರಕನಾಗಿ ದೇವರು ಅಂತ ಇರ್ಬೇಕು. ಕಣ್ಣಿನ ಒಳಗಡೆ ಅವನಿರ್ತಾನೆ, ಸೂರ್ಯನ ಒಳಗಡೆ ಅವನಿರ್ತಾನೆ, ಅಲ್ಲಿದ್ದು ಇಲ್ಲಿದ್ದು ತಾನೇ ಕೆಲಸವನ್ನ ಮಾಡಿಸಿ ಪ್ರತಿಯೊಂದು ವಸ್ತುಗಳ ಅಂದ್ರೆ ಆದಿಭೌತಿಕ ವಸ್ತುಗಳ ಜ್ಞಾನವನ್ನ ತಂದು ಕೊಡ್ತಾನೆ. ಅಂದ್ರೆ ಪಂಚಭೂತಗಳ ವಸ್ತುವಿನ ಸರಿಯಾದ ಜ್ಞಾನವನ್ನ ತಂದು ಕೊಡ್ತಾನೆ. ಯಾಕಂದ್ರೆ ಈ ಕಣ್ಣು ಕೂಡ ಅದು ಪ್ರವೃತ್ತಿ ಮಾಡ್ಬೇಕು. ಎಷ್ಟೋ ಸಲಿ ನೀವು ಕಣ್ಣನ್ನ ತೆಗೆದ್ರು ಮುಂದೆ ಒಬ್ರು ಹಾದು ಹೋಗಿದ್ರು ಗೊತ್ತಾಗಲ್ಲ ಅವ್ರ ಬಗ್ಗೆ. ವಸ್ತುತಃ ಅವ್ರು ಮುಂದ್ ಚೆನ್ನಾಗಿ ಹೋಗಿರ್ತಾರೆ, ಇವ್ರು ಕಣ್ ತಕ್ಕೊಂಡೇ ಇರ್ತಾರೆ, ಆದ್ರೂ ಇವ್ರು ಇದಾರೆ ಇಲ್ಲ ಹೋದ್ರು ಏನೂ ಗೊತ್ತಾಗಲ್ಲ. ಯಾಕೆ? ಮನಸ್ ಬೇರೆ ಕಡೆ ಇರ್ತಲ್ಲ. ಮನಸ್ ಬೇರೆ ಕಡೆ ಇದ್ದಾಗ ಕಣ್ ತೆಗೆದಿದ್ರು ಕೂಡ, ಕಣ್ ಮುಚ್ಚಿಲ್ಲ, ಕಣ್ ತೆಗೆದಿದ್ರು ಕೂಡ ಆ ಜ್ಞಾನ ಬರಲ್ಲ. ಯಾಕೆ? ಅವ್ರು ಬಂದ್ ಕೇಳ್ತಾರಲ್ಲ, ಏನ ಬಂದಿದ್ ಗೊತ್ತಾಗ್ಲಿಲ್ಲ ಮತ್ ನೋಡ್ತಾನೆ ಇದೆಯಲ್ಲ ಅಂತ. ಇಲ್ಲ ಗೊತ್ತಾಗ್ಲಿಲ್ಲ ಅಂತ ಹೇಳ್ತಾರೆ, ನಿಜವಾಗಿ ಹೇಳ್ತಾರೆ. ವಸ್ತುತಃ ಅವ್ರಿಗೆ ಜ್ಞಾನ ಇಲ್ಲ. ಬೆಳಕು ಇತ್ತು, ಕಣ್ಣು ತೆಗೆದು ಚೆನ್ನಾಗೇ ನೋಡ್ತಾ ಇದ್ದಾರೆ, ಆದ್ರೆ ಗೊತ್ತಾಗೇ ಇಲ್ಲ. ಯಾಕೆ? ಮನಸ್ಸು ಬೇರೆ ಕಡೆ ಇತ್ತು. ಹಾಗಾದ್ರೆ ಏನಾಯ್ತು? ಬೆಳಕಿದ್ದು ಕಣ್ಣಿದ್ರೆ ಜ್ಞಾನ ಬಂದೇ ಬರುತ್ತೆ ಅಂತ ಇಲ್ಲ. ಅಲ್ಲಿ ಒಳಗಡೆಯಿಂದ ತತ್ವಾಭಿಮಾನಿ ದೇವತೆಗಳ ಪ್ರೇರಣೆ ಆಗ್ಬೇಕಾಗಿದೆ. ಯಾರು ಯಾವಾಗ ಪ್ರೇರಣೆ ಮಾಡ್ತಾರೋ ಆಗ ಆ ಇಂದ್ರಿಯದ ಮುಖಾಂತರ ಆ ಜ್ಞಾನ ಬರುತ್ತೆ. ಆದ್ರೆ ಆ ತತ್ವಾಭಿಮಾನಿ ದೇವತೆಗಳಿಗೂ ಒಬ್ಬ ಪ್ರೇರಣೆ ಮಾಡೋನಿದೆ. ಅವನು ಯಾರು? ಅದೇ ದೇವರು. ಹಾಗಾಗಿ ಉಭಯೋರ್ ವಿಚ್ಛೇದ ಅಂದ್ರೆ ಈ ಕಣ್ಣು ಮತ್ತೆ ಬೆಳಕು ಅಂದ್ರೆ ಸೂರ್ಯನ ಒಳಗಡೆ ಒಂದು ರೂಪದಿಂದ ಭಗವಂತ ಇದ್ದು, ಆ ಕಣ್ಣಿನ ಒಳಗಡೆ ಭಗವಂತ ಒಂದು ರೂಪದಿಂದ ಇದ್ದು, ಆ ಎರಡರಿಂದಾಗಿ ನಮಗೆ ವಸ್ತುಗಳ ಸರಿಯಾದ ಜ್ಞಾನವನ್ನು ತಂದು ಕೊಡ್ತಾನೆ ಅಂತ ಅರ್ಥ. ಈ ರೀತಿ ಈ ವಿಷಯವನ್ನ ಇಲ್ಲಿ ತಿಳಿಸಿದ್ದಾರೆ. ಇದು ಇಲ್ಲಿ ಉಭಯ ವಿಚ್ಛೇದ ಅನ್ನೋ ಶಬ್ದಕ್ಕೆ ಅರ್ಥ. ಆದ್ರಿಂದ ಈ ಬೇರೆಯವರು ಹೇಳಿದ ಅರ್ಥ ಸರಿ ಇಲ್ಲ. ಅಷ್ಟೇ ಅಲ್ಲ, ಈಗ ಒಬ್ಬನಿಗೆ ಕಣ್ಣಿದೆ, ಬೆಳಕಿದೆ, ಹೇಗ್ ಗೊತ್ತಾಗತ್ತೆ? ಈಗ ನಾವು ಈಗ ಕುರುಡರ್ ಇರ್ತಾರಲ್ಲ, ಕಣ್ ಕಾಣಿಸ್ತಾ ಇರೋರು, ಇವ್ರಿಗೆ ಯಾಕೆ ಕಣ್ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಕಾಣಿಸ್ತಾ ಇಲ್ಲ ಅಂದ್ರೆ, ಒಂದ್ ವೇಳೆ ಕಣ್ಣಿದ್ದಿದ್ರೆ ನಾವು ನಿಂತಾಗ ಇವನು ಈ ಬಣ್ಣದವನು, ಇವನು ಬಿಳಿಗಿದ್ದಾನೆ, ಇವನು ಕಪ್ಪಗಿದ್ದಾನೆ, ಇವನು ಕೆಂಪಗಿದ್ದಾನೆ, ಏನೋ ಒಂದು ಹೇಳ್ಬೇಕ. ಬಣ್ಣದ ಜ್ಞಾನ ಬೇಕಲ್ಲ, ಅದ ರೂಪದ ಜ್ಞಾನ ಇಲ್ಲ. ಹಾಗಾದ್ರೆ ರೂಪಜ್ಞಾನ ಇದ್ರೆ ಅವನಿಗೆ ಕಣ್ಣಿದೆ ಅಂತ ಅರ್ಥ, ರೂಪಜ್ಞಾನ ಇಲ್ಲದೆ ಹೋದ್ರೆ ಅವನಿಗೆ ಕಣ್ಣಿಲ್ಲ ಅಂತ ಅರ್ಥ. ಇದನ್ನೆಲ್ಲ ವ್ಯಾಪ್ತಿ ಅನುಮಾನ ಅಂತೆಲ್ಲ ಶಾಸ್ತ್ರದಲ್ಲಿ ಬಳಸ್ತೀವಲ್ಲ, ಅದೇ ರೀತಿ ಕ್ರಮನೆ. ಆ ಮನಸ್ಸಿನಲ್ಲಿ ಅದನ್ನ ಇಟ್ಕೊಂಡು ಈ ಭಾಗವತಲ್ಲಿ ಇದೆಲ್ಲ ನಿರೂಪಣೆ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನಾಯ್ತು? ಯಾರಿಗೆ ರೂಪಜ್ಞಾನ ಇದೆಯೋ, ಯಾರ್ಯಾರಿಗೆ ರೂಪಜ್ಞಾನ ಇದೆಯೋ ಅವ್ರಿಗೆಲ್ಲ ಕಣ್ಣಿದೆ, ಯಾರ್ಯಾರಿಗೆ ರೂಪಜ್ಞಾನ ಇಲ್ವೋ ಅವ್ರಿಗೆಲ್ಲ ಕಣ್ಣಿಲ್ಲ. ಅನ್ವಯ ವ್ಯತಿರೇಕ ಇದೇ ಇಲ್ಲ ಅಂತ ಹೇಳಿ. ಹಾಗಾದ್ರೆ ಆದಿಭೌತಿಕ ರೂಪದಿಂದ ಒಬ್ಬನಿಗೆ ಕಣ್ಣಿದೆ ಅಂತ ಆಗ್ಬೇಕು ಅಂದ್ರೆ ಆದಿಭೌತಿಕ ರೂಪ ಬೇಕು. ರೂಪ, ರಸ. ಈಗ ರಸಜ್ಞಾನ ಇದೆ ಅಂತ ಇಟ್ಕೊಳ್ಳಿ. ರಸಜ್ಞಾನದಿಂದ ನಾಲಿಗೆ ಚೆನ್ನಾಗಿದೆ, ಸರಿ. ಇನ್ನು ಸುಗಂಧ ದುರ್ಗಂಧ ಬರ್ತಾ ಇದೆ ಅಂತಂದ್ರೆ ಅವನಿಗೆ ಮೂಗ್ ಸರಿಗಿದೆ ಅಂತ ಅರ್ಥ, ಇದು ಸರಿ ಇಲ್ಲ ಅಂತ ಅರ್ಥ. ಇನ್ನು ಎಷ್ಟು ಮುಟ್ಟಿದ್ರು ಗೊತ್ತಾಗ್ತಾನೆ ಇಲ್ಲ. ಕೆಲವು ಸಲ ಕಾಲು ಇದೆಲ್ಲ ಕೆಲವು ರೋಗದಿಂದ ಗಟ್ಟಿ ಆಗ್ಬಿಡುತ್ತೆ, ಅದಕ್ಕೆ ಸ್ಪರ್ಶದ ಅನುಭವನೇ ಆಗಲ್ಲ. ಮುಳು ಚುಚ್ಚಿದ್ರು ಗೊತ್ತಾಗ್ತಾ ಇಲ್ಲ. ಎಲ್ಲಿ ಹಾಗೆ ಕಾಲ್ನಡಿಗೆ ನಡ್ಕೊಂಡು ಹೋಗ್ತಾ ಇದೆ, ಬೇರೆಯವ್ರಿಗೆಲ್ಲ ಚುಚ್ತಾದೆ ಅನುಭವಕ್ಕೆ ಬರ್ತಾ ಇದೆ, ಅನುಭವನೇ ಬರ್ತಾ ಇಲ್ಲ ರೋಗದಿಂದ. ಏನ್ ಮಾಡ್ಬೇಕು? ಹಾಗಾದೇನಾಯ್ತು? ಈ ಪ್ರಕಾಶ ಮತ್ತೆ ಇಂದ್ರಿಯ ಇವುಗಳ ಜ್ಞಾನ ಬರೋದು ಯಾವಾಗ ಅಂದ್ರೆ ಅನುಭವದಿಂದ. ಶಬ್ದ, ರೂಪ, ರಸ, ಗಂಧ, ಸ್ಪರ್ಶ ಇದೆಲ್ಲದರ ಅನುಭವ ಬಂದಾಗ ಅವನವನಿಗೆ ಅಂತಂತ ಇಂದ್ರಿಯಗಳಿದೆ ಅಂತ ಅನುಮಾನ ಮಾಡ್ಕೊಳ್ತೀವಿ ಅಂತ. ನಿಶ್ಚಯ ಆಗೋದು ಅವಾಗ ಅಂತ ಅನ್ಸತ್ ನಮ್ಗೆ. ಆದ್ರೆ ನಿಶ್ಚಯ ಯಾವಾಗ್ಲೂ ಆಗಲ್ಲ. ದೇವರು ಇದಾನೆ, ಪ್ರೇರಣೆ ಮಾಡಿದಾನೆ, ಜ್ಞಾನ ಬರೆಸಿದಾನೆ ಅಂದ್ರೆ ಆಗ ಮಾತ್ರ ಅವನಿಗಿದೆ ಅಂತ ಅರ್ಥ ಅಷ್ಟೇ. ಇಲ್ಲ ಅಂದ್ರೆ ಇಲ್ಲ, ಅವನ ಇಂದ್ರಿಯಗಳೇ ಇಲ್ಲ. ಅದಕ್ಕೆ ಇನ್ನೊಂದು ವಿಶೇಷವನ್ನ ಹೇಳ್ತಾರೆ. ಒಬ್ಬನಿಗೆ ಇಂದ್ರಿಯ ಚೆನ್ನಾಗಿರ್ಬೇಕು ಅಂತ ಆದ್ರೆ ಮತ್ತೆ ಅವನಿಗೆ ಜ್ಞಾನ ಬರ್ಬೇಕು ಅಂತ ಆದ್ರೆ ಯಾವುದೇ ಒಂದು ವಸ್ತುಗಳ ಅಸ್ತಿತ್ವ, ಯಾವುದೇ ಒಂದು ವಸ್ತುಗಳು ಇದೆ ಅಂತ ಆಗಬೇಕು ಅಂತ ಆದ್ರೆ ಅದಕ್ಕೆ ಮೂಲ ಕಾರಣ ಭಗವಂತ. ಹೀಗೆ ಯಾವುದೇ ಒಂದು ಆಧ್ಯಾತ್ಮಿಕ ವಸ್ತು ಆಗ್ರಿ, ಆದಿದೈವಿಕ ಆಗ್ರಿ, ಈ ಆಧ್ಯಾತ್ಮಿಕ ಆದಿದೈವಿಕಗಳ ಅಸ್ತಿತ್ವಕ್ಕೆ ಭಗವಂತನ ಒಂದು ಸ್ಥಿತಿ ಬೇಕಾಗಿದೆ, ಅವನು ಇರ್ಬೇಕಾಗಿ ಬರುತ್ತೆ. ಅಷ್ಟೇ ಅಲ್ಲ, ಆದಿಭೌತಿಕದಿಂದ ಆಧ್ಯಾತ್ಮಿಕ ಆದಿದೈವಿಕಗಳ ಒಂದು ಮಹತ್ವ ಅರ್ಥ ಆಗತ್ತೆ. ಇಲ್ಲಾಂದ್ರೆ ಆಧ್ಯಾತ್ಮಿಕ ಆದಿದೈವಿಕ ಇಂದ್ರಿಯ ಮತ್ತೆ ಸೂರ್ಯ ಇವ್ರಿಬ್ರು ಇದೇನಾಗ್ಬೇಕು? ರೂಪಜ್ಞಾನ ಬರ್ಲಿಕ್ಕೆ ಅವ್ರ ಕಾರಣ. ಅಷ್ಟೇ ಅಲ್ಲ, ರೂಪಜ್ಞಾನ ಬಂದಿರೋದ್ರಿಂದ ಆಧ್ಯಾತ್ಮಿಕ ಆದಿದೈವಿಕ ಇದೆ ಅಂತ ಗೊತ್ತಾಗುತ್ತೆ. ಈ ವಿಷಯಗಳನ್ನ ಈ ಭಾಗವತ ಶ್ಲೋಕದಲ್ಲಿ ತಿಳಿಸಿದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ.
ಇನ್ನು ಮುಂದಿನ ಶ್ಲೋಕ 9ನೇ ಶ್ಲೋಕ. ಏತದೇಕತಮಾ ಭಾವೇ ಯದಾ ನೋಪಲಭಾಮಹೇ ತ್ರಿತಯಂ ತತ್ರಯೋ ವೇದ ಸ ಆತ್ಮಾ ಸ್ವಾಶ್ರಯಾಶ್ರಯಃ. ದೇವರಿಗೂ ನಮ್ಗೆ ಏನ್ ವ್ಯತ್ಯಾಸ ಅಂತ ಹೇಳಲಿಕ್ಕೆ ಇದು ಬಂದಿತ್ತು. ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಅಂತ. ಒಬ್ಬ ವ್ಯಕ್ತಿಗೆ ನೋಡಿ, ಕಣ್ಣಿಲ್ಲ ಅಂತ ಇಟ್ಕೊಳ್ಳಿ, ಜ್ಞಾನ ಬರಲ್ಲ. ಕಣ್ಣಿದ್ರು ಬೆಳಕಿಲ್ಲ ಅಂದ್ರೆ ಜ್ಞಾನ ಬರಲ್ಲ. ಕಣ್ಣಿದ್ದು ಬೆಳಕಿದ್ದು ವಸ್ತುನೇ ಇಲ್ಲ ಅಂದ್ರೆ ಜ್ಞಾನ ಎಲ್ಲಿಂದ ಬರ್ಬೇಕು? ಅದು ಬರಲ್ಲ. ಹಾಗಾದ್ರೆ ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಮೂರು ಬೇಕು ಒಬ್ಬ ಮನುಷ್ಯನಿಗೆ, ಒಬ್ಬ ಜೀವನಿಗೆ. ಅದಿಲ್ಲ ಅಂದ್ರೆ ನೋಪಲ ಭಾಮಹೆ, ಅದು ಒಂದಿಲ್ದೆ ಹೋದ್ರು ಏಕತಮ ಅಭಾವೆ, ಇಷ್ಟಲ್ಲಿ ಒಂದಿಲ್ದೆ ಹೋದ್ರು ಕೂಡ ನಾವು ಜ್ಞಾನ ಬರಲ್ಲ. ತ್ರಿತಯಂ ತತ್ರಯೋ ವೇದ, ಆದ್ರೆ ಈ ಮೂರರ ಬಗ್ಗೆನೂ ಕೂಡ ಒಬ್ಬ ವ್ಯಕ್ತಿ ಇದ್ದಾನೆ, ಅವನಿಗೆ ಚೆನ್ನಾಗಿ ಗೊತ್ತಿದೆ. ಅವನಿಗೆ ಇದು ಯಾವ್ದರ ಅಪೇಕ್ಷೆನೂ ಇಲ್ಲ, ಅವನಿಗೆಲ್ಲ ಗೊತ್ತಿದೆ. ಹಾಗೆ ಅಂದ್ರೆ ಅವನಿಗೆ ಅವನ ಕಣ್ಣಿಂದಲೇ ತಿಳಿಬೇಕು ಅಂತಿಲ್ಲ, ಅವ್ನ್ ಕೂತಲ್ಲ ಅವನಿಗೆಲ್ಲ ಗೊತ್ತಾಗತ್ತೆ. ಅಂದ್ರೆ ಯಾರವನು? ಸ್ವಾಶ್ರಯಾಶ್ರಯ, ಆ ಭಗವಂತ ಆತ್ಮ ಅಂತ ಕರೆಸ್ಕೊಳ್ಳುವಂತ ವಿಷ್ಣು ಏನಿದ್ದಾನೆ ಅವನೇ ಮುಕ್ತರಿಗೂ ಆಶ್ರಯರಾದ ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಅವನಿಗೂ ಆಶ್ರಯ. ಹಾಗಾದ್ರೆ ಸ್ವಾಶ್ರಯಾಶ್ರಯ, ಮುಕ್ತರೇ ಎಲ್ಲ ಬ್ರಹ್ಮದೇವರನ್ನ ಅನುಸರಿಸ್ಕೊಂಡಿರ್ತಾರೆ, ಆ ಬ್ರಹ್ಮದೇವರೆಲ್ಲ ಆ ಭಗವಂತನನ್ನ ಅನುಸರಿಸ್ಕೊಂಡಿರ್ತಾರೆ ಅಂತ. ಇಂಥ ಭಗವಂತನೇ ಮುಖ್ಯ. ಅವನಿಗೆ ಈ ಆಧ್ಯಾತ್ಮಿಕ, ಆದಿಭೌತಿಕ, ದೈವಿಕಗಳ ಅಪೇಕ್ಷೆ ಇಲ್ಲ. ಹಾಗೆ ಅವನ ಜ್ಞಾನವನ್ನ ಸಂಪಾದನೆ ಮಾಡ್ಕೊಳ್ತಾನೆ. ವಸ್ತುತಃ ಜ್ಞಾನ ಸಂಪಾದನೆ ಅಂತ ದೇವರ ವಿಷಯದಲ್ಲಿ ಹೇಳೋಂಗಿಲ್ಲ. ಯಾಕೆ? ದೇವರ ಜ್ಞಾನ ಸಂಪಾದನೆ ಅಂತಿಲ್ಲ, ದೇವರಿಗೆ ಯಾವಾಗ್ಲೂ ಜ್ಞಾನ ಇರುತ್ತೆ. ಅದನ್ನ ಹೊಸದಾಗಿ ಸಂಪಾದನೆ ಮಾಡೋದು ಅಂದ್ರೆ ಇಲ್ದೇ ಇರೋದನ್ನ ಪಡೆಯೋದು ಅಂತ ಅರ್ಥ. ಆದ್ರೆ ಇಲ್ದೇ ಇರೋದು ಅಂತ ಇಲ್ವೇ ಅಲ್ವಾ ದೇವರಲ್ಲಿ? ಎಲ್ಲ ಇದೆ ಅಲ್ಲ. ಹಾಗಾಗಿ ಸಂಪಾದನೆ ಅನ್ನೋ ಶಬ್ದನೇ ಕೂಡಲ್ಲ ಅಂತ. ಆ ಅರ್ಥದಲ್ಲಿ ಎಲ್ಲರಿಗೂ ಅವನ ಆಶ್ರಯ ಅಂತ ಇಷ್ಟವರೆಗೆ ಇಲ್ಲಿ ತಿಳಿಸಿದ್ದಾರೆ. ಇದು ಮುಂದಿನ ವಿಷಯಗಳನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ. ನಮಃ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ಧನ್ಯವಾದಗಳು.